ಗೈಸ್, ಕೆಲವೊಬ್ರು ನಾಟಿ ಅಮೆರಿಕ ಅಂತ ಕೇಳಿರ್ತೀರಾ, ಆದ್ರೆ ಯಾವತ್ತಾದ್ರೂ ನಾಟಿ ಟ್ರಂಪ್ ಅಂತ ಕೇಳಿದ್ರಾ? ಸಾರಿ, ಅದು ನಾಟಿ ಟ್ರಂಪ್ ಅಲ್ಲ, ಕಾಮಿ ಟ್ರಂಪ್, ಕಾಮುಕ ಟ್ರಂಪ್. ಜಗತ್ತಿಗೆ ದೊಡ್ಡಣ್ಣ ಅಮೆರಿಕ. ಈ ದೊಡ್ಡಣ್ಣಂಗೆ ನಾನು ಶ್ರೇಷ್ಠ, ನಾನು ಬಲಾಢ್ಯ, ನಾನು ಹೇಳ್ದಂಗೆ ನಡಿಬೇಕನ್ನುವಂತ ಕೆಟ್ಟ ದುರಹಂಕಾರ. ಸದ್ಯಕ್ಕೆ ಈ ದೊಡ್ಡಣ್ಣನಿಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೀಸೆಂಟ್ ಆಗಿ ಇಸ್ರೇಲ್ ಜೊತೆ ಸೇರ್ಕೊಂಡು ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದಂತ ಆಯೋತ್ತಲ್ ಅಲಿ ಖಮೇನಿನ ಹತ್ಯೆ ಮಾಡ್ತಾರೆ. ಹಾಗೆ ಈ ಖಮೇನಿ ಆಡಳಿತದ ಕ್ರೂರತೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡಿಲ್ಲ ಅಂದ್ರೆ ಒಮ್ಮೆ ಚೆಕ್ ಮಾಡಿ. ಹಾಗೆ ಖಮೇನಿ ಆಡಳಿತವನ್ನು ನಾನು ವಿರೋಧಿಸುವಂತವನೇ, ಹಂಗಂತ ಖಮೇನಿಯನ್ ಹತ್ಯೆ ಮಾಡಿದ್ರು ಅಂತ ಈ ಬಡ್ಡಿ ಮಗ ಡೊನಾಲ್ಡ್ ಟ್ರಂಪ್ ನನ್ನ ಮಾತ್ರ ಸಪೋರ್ಟ್ ಮಾಡ್ತೀವಂತ ಅಂದ್ಕೋಬೇಡಿ. ಈ ಆಸಾಮಿಯನ್ನ ಒಬ್ಬ ಲೀಡರ್ ಮಾತ್ರ ಅಲ್ಲ, ಒಬ್ಬ ಮನುಷ್ಯನಾಗಿಯೂ ಸಹ ನಾವು ಒಪ್ಕೊಳ್ಳಿಕ್ಕೆ ಲಾಯಕ್ ಇಲ್ಲದೆ ಇರುವಂತ ಕ್ರಿಮಿ ಇವನು. ಇವಾಗೆಲ್ಲ ಜೈಲಿನಲ್ಲಿ ಬಿದ್ದಿರ್ಬೇಕಾದವನು ತನ್ನ ಹಣ ಮತ್ತೆ ಪವನ್ನ ಯೂಸ್ ಮಾಡ್ಕೊಂಡು ಎಲ್ಲಾ ಕಂಟ್ರಿ ಅವ್ರ ಜೊತೆ ಮೂಗ್ ತೋರಿಸ್ಕೊಂಡಿದ್ದಾನಷ್ಟೇ. USA ನಲ್ಲಿ ಡೆಮೊಕ್ರಾಟಿಕ್ ಮತ್ತೆ ರಿಪಬ್ಲಿಕನ್ ಎನ್ನುವಂತ ಎರಡು ಪಾರ್ಟಿಗಳಿವೆ. ಇದರಲ್ಲಿ ರಿಪಬ್ಲಿಕನ್ ಪಾರ್ಟಿಯಿಂದ ಟ್ರಂಪ್ ವಿನ್ ಆಗಿ 2017ರಿಂದ 2021ರವರೆಗೆ ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾನೆ. ಹಾಗೆ 2022 ಚುನಾವಣೆಯಲ್ಲಿ ಇವನು ಸೋತು ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಜೋ ಬೈಡನ್ ಪ್ರೆಸಿಡೆಂಟ್ ಆಗ್ತಾರೆ. ಅದಾದ್ಮೇಲೆ 2025ರ ಎಲೆಕ್ಷನ್ ಅಲ್ಲಿ ಪುನಃ ರಿಪಬ್ಲಿಕನ್ ಪಾರ್ಟಿಯಿಂದ ಗೆದ್ದು ಪ್ರೆಸಿಡೆಂಟ್ ಸಹ ಆಗ್ತಾನೆ. ಆದ್ರೆ ಅಮೆರಿಕದ 234 ವರ್ಷದ ಹಿಸ್ಟ್ರಿನಲ್ಲಿ ಅಧಿಕಾರದಲ್ಲಿದ್ದಂತ ಯಾವುದೇ ಒಬ್ಬ ಪ್ರೆಸಿಡೆಂಟ್ ಅಥವಾ ವೈಸ್ ಪ್ರೆಸಿಡೆಂಟ್ ಮೇಲೆ ಒಂದೇ ಒಂದು ಕ್ರಿಮಿನಲ್ ಕೇಸ್ಗಳು ರಿಜಿಸ್ಟರ್ ಆಗಿರುವುದು ಅಥವಾ ಕೋರ್ಟ್ ನಲ್ಲಿ ಈ ಕ್ರಿಮಿನಲ್ ಕೇಸ್ಗಳು ಪ್ರೂವ್ ಆಗಿರುವಂತ ಉದಾಹರಣೆಗಳೇ ಇರಲಿಲ್ಲ. ಆದ್ರೆ ಈ ಟ್ರಂಪ್ ಮೇಲೆ ಒಂದಲ್ಲ ಎರಡಲ್ಲ 1977ರಿಂದಲೇ ಇವನ ಮೇಲೆ ಹಲವು ಕೇಸ್ಗಳು ರಿಜಿಸ್ಟರ್ ಆಗಿರ್ತದೆ. ಕೋರ್ಟ್ ನಲ್ಲಿ ಅಪರಾಧಿ ಅಂತ ಸಾಬೀತಾಗಿರುವ ಕೇಸ್ಗಳು ಸಹ ಇವೆ. ಹಾಗೆ ಈತ ಹೆಂಗಸರ ಸೆರಗಿನ ಮಧ್ಯದಲ್ಲೇ ಬೆಳೆದಂತ ವ್ಯಕ್ತಿ, ಅಂದ್ರೆ ತನ್ನ ಯೌವನದಿಂದ ಹಿಡಿದು ಅಜ್ಜನಾಗುವ ತನಕ ಸಹ ಕಾಮುಕ ವ್ಯಾಘ್ರನಾಗಿಯೇ ಬದುಕಿದಂತ ವ್ಯಕ್ತಿ ಈತ. 1977ರಲ್ಲಿ ಮೊದಲನೇದಾಗಿ ಇವಾನಾ ಟ್ರಂಪ್ ಎನ್ನೋಳನ್ನು ಮದುವೆ ಆಗ್ತಾನೆ. ಅವಳ ಜೊತೆ 3 ಮಕ್ಕಳು ಸಹ ಆಗ್ತದೆ. 1990ರಲ್ಲಿ ಟ್ರಂಪ್ ಮಾರ್ಲಾ ಮೇಪ್ಲಸ್ ಎನ್ನೋಳ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದ. ಅಂದ್ರೆ ಅವಳಿಗೆ ಮತ್ತು ಈ ಟ್ರಂಪ್ಗೆ ಅಕ್ರಮ ಸಂಬಂಧ ಇರುವಂತ ವಿಷಯ ಗೊತ್ತಾಗಿ ಇವಾನಾ ಟ್ರಂಪ್ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. 1992ರಲ್ಲಿ ಇಬ್ಬರಿಗೂ ಡಿವೋರ್ಸ್ ಸಹ ಆಗ್ತದೆ. ಈ ಟ್ರಂಪ್ ಡಿವೋರ್ಸ್ ಆಯ್ತಂತ ಸುಮ್ಮನೆ ಕೂತ್ಕೊಂಡಿಲ್ಲ. 1993ರಲ್ಲಿ ಈ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಂತ ಮಾರ್ಲಾ ಮೇಪಲ್ಸ್ ಜೊತೆನೆ ಮದುವೆ ಆಗಿ ಬಿಡ್ತಾನೆ. ಅವಳ ಜೊತೆ 6 ವರ್ಷ ಸಂಸಾರ ಮಾಡಿ ಒಂದ್ ಮಗು ಸಹ ಮಾಡ್ಕೊಳ್ತಾರೆ. ಆಮೇಲೆ ಇವರಿಬ್ಬರಿಗೆ 1999ರಲ್ಲಿ ಡಿವೋರ್ಸ್ ಆಗ್ತದೆ. ಮತ್ತೆ ಪುನಃ 2005ರಲ್ಲಿ ಮೆಲಾನಿಯಾ ಟ್ರಂಪ್ ಎನ್ನೋಳ ಜೊತೆ ಪುನಃ ಮದುವೆ ಆಗ್ತಾನೆ. ಅವಳ ಜೊತೆನೂ ಸಹ ಒಂದ್ ಮಗು ಆಗ್ತದೆ. ಒಟ್ಟು 3 ಜನ ಹೆಂಡತಿರು, 5 ಜನ ಮಕ್ಕಳು. ಹೆಂಡತಿರು 3 ಜನ ಮಾತ್ರ, ಆದ್ರೆ ಇವನ ಇಲ್ಲಿಗಲ್ ರಿಲೇಶನ್ಶಿಪ್ ಮಾತ್ರ ಇನ್ನೂ ತುಂಬಾ ಇದೆ. ಅಕ್ರಮ ಸಂಬಂಧ ಮಾತ್ರವಲ್ಲ, ಹೆದರಿಸಿ ಬೆದರಿಸಿ ಬಲಾತ್ಕಾರ ಮಾಡಿರುವಂತ ಉದಾಹರಣೆಗಳು ಸಹ ಇವೆ. 2017ರಲ್ಲಿ ಡೊನಾಲ್ಡ್ ಟ್ರಂಪ್ USA ನ ಅಧ್ಯಕ್ಷನಾಗ್ತಾನೆ. ಬಟ್ 2016ರ ಚುನಾವಣೆ ಪ್ರಚಾರದ ಟೈಮ್ ನಲ್ಲಿ ಏನಾಗ್ತದೆ ಅಂದ್ರೆ, ಈ ಟ್ರಂಪ್ ಸ್ಟಾರ್ಮಿ ಡೇನಿಯಲ್ಸ್ ಎನ್ನುವಂತ ಪಾನ್ ಸ್ಟಾರ್ ಜೊತೆ ಸಂಬಂಧ ಇಟ್ಕೊಂಡಿದ್ದು ಪ್ರಚಾರ ಆಗ್ಲಿಕ್ಕೆ ಶುರು ಆಗ್ತದೆ. ಆ ಟೈಮ್ ನಲ್ಲಿ ಆ ಪಾನ್ ಸ್ಟಾರ್ ಸಹ ಇದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇದ್ಲು. ಸೊ ಅವಳು ಬಾಯಿ ಮುಚ್ಚಿಸ್ಲಿಕ್ಕೆ ಸುಮಾರು $1,30,000 ಅವಳಿಗೆ ಕೊಟ್ಟಿದ್ದ. ಆ ಹಣನ USA ಗೌರ್ಮೆಂಟ್ ನಿಂದಲೇ ಲೂಟಿ ಮಾಡಿ ಅವಳ ಕೈ ಕೊಟ್ಟಿದ್ದ. ಇದ್ರ ಬಗ್ಗೆ ಕಂಪ್ಲೇಂಟ್ ರೈಸ್ ಮಾಡಿದಾಗ ಇಷ್ಟು ಹಣ ಟ್ರಂಪ್ಸ್ ಕಂಪನಿಯಿಂದನೇ ಹಣ ಕೊಟ್ಟಿದ್ದಂತ ಹೇಳಿ ಆ ಕಂಪನಿಗಳ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಫೇಕ್ ಮಾಡಿ ಕೋರ್ಟ್ಗೆ ಕೊಟ್ಟಿದ್ದ. ಸೊ 2024ರ ಮೇ 30ರಂದು ಈ ಕೇಸ್ ನಲ್ಲಿ ಟ್ರಂಪ್ದೇ ತಪ್ಪು ಅಂತ ನ್ಯೂಯಾರ್ಕ್ ಸ್ಟೇಟ್ ಕೋರ್ಟ್ ನಲ್ಲಿ ಪ್ರೂವ್ ಸಹ ಆಗ್ತದೆ. 4 ವರ್ಷ ಜೈಲ್ ಶಿಕ್ಷೆ ಅಂತ ಪ್ರಕಟ ಬೇರೆ ಆಗ್ತದೆ. ನಂತರ ಇದು ಅವನ ಮೇಲೆ ಫಸ್ಟ್ ಕೇಸ್ ಅಂತ USA ಗೌರ್ಮೆಂಟ್ ಅವನಿಗೆ ಕ್ಷಮಾದಾನ ಕೊಡುತ್ತೆ. ಇದು ಯಾವ ರೀತಿ ನ್ಯಾಯ ಅಂತ ಗೊತ್ತಾಗ್ಲಿಲ್ಲ ನಂಗೆ. ಅಂದ್ರೆ ಮುಂಚೆಯಿಂದನೂ USA ಗೌರ್ಮೆಂಟ್ ಪ್ರಭಾವಿ ವ್ಯಕ್ತಿಯ ಪರ ಅಂತಾನೆ ಪ್ರೂವ್ ಮಾಡ್ಕೊಂಡು ಹಾಗೆ ಆಯ್ತಷ್ಟೇ. 2017ರಲ್ಲಿ ವಿನ್ ಆಗಿ 2021ರ ತನಕ ಈ ಟ್ರಂಪ್ ಅಧಿಕಾರ ನಡೆಸ್ತಾನೆ. 2021ರಲ್ಲಿ ಇಲೆಕ್ಷನ್ ನಲ್ಲಿ ಸೋತು ಜೋ ಬೈಡನ್ ಅಧಿಕಾರಕ್ಕೆ ಬರ್ತಾರೆ. ಆದ್ರೆ ಇದನ್ನ ಅವನಿಗೆ ಅರ್ಗಿಸ್ಕೊಳ್ಳಿಕ್ ಸಾಧ್ಯ ಆಗಿರ್ಲಿಲ್ಲ. ತಾನೇ ಅಧಿಕಾರದಲ್ಲಿ ಇರ್ಬೇಕು, ತಾನೇ ಪ್ರಚಾರದಲ್ಲಿ ಇರ್ಬೇಕು ಎನ್ನುವಂತ ಹುಚ್ಚು ದುರಾಸೆ. ಇದರಿಂದ ಕೆಲವೊಂದು ಸ್ಟೇಟ್ ಅಧಿಕಾರಿಗಳಿಗೆ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿದ್ದಂತ ಮೈಕ್ ಪೆನ್ಸ್ ಅವರಿಗೆ ಫಲಿತಾಂಶ ರದ್ದು ಮಾಡಿ ಅಂತ ಬೆದರಿಕೆಗಳನ್ನ ಸಹ ಈ ಟ್ರಂಪ್ ಹಾಕಿದ್ದ. ಅದಾದ್ಮೇಲೆ ಜಾರ್ಜಿಯಾ ಎನ್ನುವಂತ ಸ್ಟೇಟ್ ನ ಸೆಕ್ರೆಟರಿ ಆಗಿದ್ದಂತ ಇದೇ ರಿಪಬ್ಲಿಕನ್ ಪಾರ್ಟಿಯ ಬ್ರಾಡ್ ರೆಫೆನ್ಸ್ಪರ್ಜರ್ ಎನ್ನುವರ ಮೇಲೆ 11,780 ವೋಟ್ಗಳನ್ನ ಹುಡುಕಿ ಅಂತ ಪ್ರೆಸರ್ ಬೇರೆ ಹಾಕಿದ್ದ. ಯಾಕಂದ್ರೆ ಜೋ ಬೈಡನ್ ವಿರುದ್ಧ ಗೆಲ್ಲಿಕ್ಕೆ ಈ ಟ್ರಂಪ್ಗೆ ಬರೀ 11,780 ವೋಟ್ಗಳು ಬೇಕಿತ್ತು. ಎಲ್ಲಾ ಮುಗಿದ್ಮೇಲೂ ತಾನು ವಿನ್ ಆಗ್ಲಿಕ್ಕೆ ಆಗಿಲ್ಲ ಅಂದ್ಮೇಲೆ ಇಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತ ಕುತ್ಕೊಂಡ್ಬಿಟ್ಟ. ಅಂದ್ರೆ ನಮ್ ದೇಶದಲ್ಲಿ ಇವಾಗ ವೋಟ್ ಚೋರಿ, ಫೇಕ್ ವೋಟ್ಗಳು ಅಂತ ಬಾಯಿ ಪಡ್ಕೊಂಡು ಓಡಾಡ್ತಿದ್ರಲ್ಲ ಹಂಗೇನೆ. ಆಮೇಲೆ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಕೂಡ ಈ
ಟ್ರಂಪ್ ಮಾಡಿಸ್ತಾನೆ, ಅದು ಕ್ರೂಯಲ್ ಆಗಿ ಹೊಡೆದ್ಕೊಂಡು ಬಡಿದ್ಕೊಂಡು ಪ್ರತಿಭಟನೆಗಳನ್ನ ಮಾಡಿಸ್ತಾನೆ. ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತದೆ. ಬಟ್ ಈ ಕೇಸ್ನಲ್ಲಿ ಕೂಡ ಶಿಕ್ಷೆ ಆಗದೆ ಕ್ಷಮಾದಾನ ಕೊಡ್ತಾರೆ. ಇನ್ನು ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಕೇಸ್. ತನ್ನ ಅಧಿಕಾರ ಮುಗಿದ ಮೇಲೆ ರಾಷ್ಟ್ರೀಯ ಭದ್ರತಾ ರಹಸ್ಯ ದಾಖಲೆಗಳನ್ನು ತಗೊಂಡೋಗಿ ತನ್ನ ಪ್ರೈವೇಟ್ ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ದ ಈ ಟ್ರಂಪ್ ಇದರ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತದೆ. ಫೈನಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ 102 ಡಾಕ್ಯುಮೆಂಟ್ಗಳು ಟ್ರಂಪ್ ನ ರೆಸಾರ್ಟ್ ನಲ್ಲಿ ಸಿಗ್ತದೆ. 1970ರಿಂದ ಹಿಡಿದು ಇಲ್ಲಿಯವರೆಗೆ ಸುಮಾರು 28ಕ್ಕೂ ಹೆಚ್ಚು ಲೈಂಗಿಕ ದುರಾಚಾರ ಕೇಸ್ಗಳು ಈ ಟ್ರಂಪ್ ಮೇಲೆ ರಿಜಿಸ್ಟರ್ ಆಗಿದೆ. ಬಲಾತ್ಕಾರ, ಲೈಂಗಿಕ ದಾಳಿ, ಹುಡುಗಿಯರ ಪರ್ಮಿಷನ್ ಇಲ್ಲದೆ ಕಿಸ್ ಮಾಡುವುದು, ಬಟ್ಟೆಗಳನ್ನ ಎತ್ತಿ ಒಳ ಉಡುಪುಗಳನ್ನ ನೋಡುದು, ಇದನ್ನೆಲ್ಲ ನಂಗೆ ಹೇಳಲಿಕ್ಕೇನೆ ಒಂಥರ ಆಗ್ತಿದೆ. ಬಟ್ ಕೇಸ್ಗಳು ರಿಜಿಸ್ಟರ್ ಆಗಿರೋದು ಹಿಂಗೇನೆ. 2005ರಲ್ಲಿ ಹಾರ್ವರ್ಡ್ ಸ್ಟಾರ್ ನ ಒಂದು ರೇಡಿಯೋ ಶೋ ನಲ್ಲಿ ಕುಳಿತುಕೊಂಡು ಈ ಟ್ರಂಪ್ ಏನ್ ಹೇಳ್ತಾನೆ ಅಂದ್ರೆ, ನಾನೊಬ್ಬ ಸ್ಟಾರ್, ಹೆಣ್ಮಕ್ಳನ್ನ ಹೆಂಗ್ ಬೇಕಾದ್ರೂ ಹಿಡ್ಕೊಳ್ತೇನೆ, ಹೆಂಗ್ ಬೇಕಾದ್ರೂ ಕಿಸ್ ಮಾಡ್ತೇನೆ, ನೀವೊಬ್ಬ ಸ್ಟಾರ್ ಆಗಿದ್ರೆ ಹುಡುಗಿಯರಿಗೆ ಏನ್ ಬೇಕಾದ್ರೂ ಮಾಡಬಹುದಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದ್ರೆ ಆತನ ಕೆಟ್ಟ ಮನಸ್ಥಿತಿ ಬಗ್ಗೆ ಆಲೋಚನೆ ಮಾಡಿ ಅಷ್ಟೇ. ಇನ್ನು ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ ಅಲ್ಲಿ ಹುಡುಗಿಯರು ಬಟ್ಟೆ ಹಾಕೊಳ್ದೇ ಇದ್ರು ನಾನು ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾ ಇದ್ದೆ ಅಂತ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ಸ್ ಆಗಿ ಟ್ರಂಪ್ ಕೊಟ್ಟಿದ್ದ. ಲಾಸ್ಟ್ ಅಲ್ಲಿ ಬಂದು ಸಾರಿ ಫಾರ್ ಮೈ ಸ್ಟೇಟ್ಮೆಂಟ್ ಅಂತ ಒಂದು ಟ್ವೀಟ್ ಮಾಡಿ ಹೋಗಿದ್ದ. 2019ರಲ್ಲಿ ಲೇಖಕಿಯಾಗಿದ್ದಂತ ಈ ಜೀನ್ ಕ್ಯಾರಲ್ ಈ ಟ್ರಂಪ್ ಅಗೇನೆಸ್ಟ್ ಅಟೆಂಪ್ಟ್ ಕೇಸ್ ನ ರಿಜಿಸ್ಟರ್ ಮಾಡ್ತಾಳೆ. 2023ರಲ್ಲಿ ಈ ಟ್ರಂಪೇ ಹೊಣೆಗಾರ ಅಂತ ತೀರ್ಪು ಸಹ ಬರ್ತದೆ. ಇದಕ್ಕೆ ಪರಿಹಾರವಾಗಿ $5 ಮಿಲಿಯನ್ ಫೈನ್ ಕಟ್ಟಬೇಕಂತ ಕೋರ್ಟ್ ಆರ್ಡರ್ ಸಹ ಮಾಡ್ತದೆ. ಬಟ್ ಲೇಟ್ ಮಾಡಿದ್ದಕ್ಕೆ ಲಾಸ್ಟ್ ಅಲ್ಲಿ ಪೆನಾಲ್ಟಿ ಎಲ್ಲ ಸೇರಿ $83 ಮಿಲಿಯನ್ ಹಣನ ಪರಿಹಾರವಾಗಿ ಕೊಡ್ಬೇಕಂತ ಕೋರ್ಟ್ ಜಡ್ಜ್ಮೆಂಟ್ ಸಹ ಕೊಡ್ತದೆ. ಈ ಜೀನ್ ಕ್ಯಾರಲ್ ಮಾತ್ರ ಅಲ್ಲ, 1994ರಲ್ಲಿ ಕ್ಯಾಟಿ ಜಾನ್ಸನ್, 2007ರಲ್ಲಿ ಸಮ್ಮರ್ ಜೆರ್ವೋಸ್, 2016ರಲ್ಲಿ ಆಳ್ವಾ ಜಾನ್ಸನ್, ಹಿಂಗೆ ಕಂಪ್ಲೇಂಟ್ ಕೊಟ್ಟಂತ ಹುಡುಗಿ ಹಾಗೂ ಹೆಂಗಸರುಗಳ ಲಿಸ್ಟೇ ಇದೆ. ಈ ಎಪ್ಸ್ಟೀನ್ ಫೈಲ್ಸ್ ಕೇಸ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಾ. ನಿಮ್ಗೆಲ್ರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಸುಮಾರು 4,500ಕ್ಕೂ ಹೆಚ್ಚು ಬಾರಿ ಈ ಟ್ರಂಪ್ ಹೆಸರು ಎಪ್ಸ್ಟೀನ್ ಫೈಲ್ಸ್ ನಲ್ಲಿದೆ. ಆ ಸಣ್ಣ ಸಣ್ಣ ಮಕ್ಕಳ ಜೊತೆ ಈ ಕ್ರಿಮಿನಲ್ ಮಕ್ಕಳು ಆಡ್ತಿದ್ದ ಆಟ ನೋಡಿದ್ರೆ ಮೈಯೆಲ್ಲ ಉರಿದೋಗುತ್ತೆ. ಈ ಎಪ್ಸ್ಟೀನ್ ಟ್ರಂಪ್ಗೆ ಒಳ್ಳೆ ಫ್ರೆಂಡ್ ಆಗಿದ್ದ. ಈ ಟ್ರಂಪ್ ನೇಮ್ ಬರ್ತಿದ್ದಂತೆ ಈ ಎಪ್ಸ್ಟೀನ್ ಮಿಸ್ಟೀರಿಯಸ್ ಆಗಿ ಜೈಲಲ್ಲೇ ಡೆತ್ ಆಗ್ಬಿಡ್ತಾನೆ. ಮತ್ತೊಂದು ಶಾಕಿಂಗ್ ಏನಂದ್ರೆ, ಎಪ್ಸ್ಟೀನ್ ಫೈಲ್ಸ್ ಕೇಸ್ ನಲ್ಲಿ ಶಿಕ್ಷೆ ಆಗಿದ್ದು ಗಿಸ್ಲೇನ್ ಮ್ಯಾಕ್ಸ್ವೆಲ್ ಎನ್ನುವಂತ ಒಬ್ಬ ಮಹಿಳೆಗೆ ಮಾತ್ರ. ಹೆಣ್ಮಕ್ಳನ್ನ ಸಪ್ಲೈ ಮಾಡ್ತಿದ್ಲು ಅಂತ ಅವಳಿಗೆ ಮಾತ್ರ ಶಿಕ್ಷೆ ಆಗ್ತದೆ. ಬಟ್ USA ಗವರ್ಮೆಂಟ್ ಈ ಕೇಸ್ ನಲ್ಲಿದ್ದ ಅಷ್ಟೂ ಜನ ಪ್ರಭಾವಿ ವ್ಯಕ್ತಿಗಳನ್ನ ಬಚಾವ್ ಮಾಡ್ತದೆ. ಇದ್ರ ಅರ್ಥ ದುಡ್ಡಿದ್ದು ಪವರ್ ಇದ್ರೆ ನೀನ್ ಎಂತ ತಪ್ಪು ಮಾಡಿದ್ರು ಬಚಾವ್ ಆಗ್ಬಹುದು. ನಮ್ ದೇಶದಲ್ಲಿ ಮಾತ್ರ ಇದೇ ಹಣೆ ಬರ ಅನ್ಕೊಂಡಿದೆ. ಇವಾಗ ಗೊತ್ತಾಯ್ತು ಇಡೀ ಪ್ರಪಂಚದಲ್ಲಿ ಸಹ ಇದೇ ಹಣೆ ಬರ ಅಂತ. ಈ ಅಮೆರಿಕಾಗೆ ಯುದ್ಧ ಹೊಸತೇನಲ್ಲ. 1800 ಇಸ್ವಿಯಿಂದಲೇ ಯುದ್ಧ ಮಾಡಿಕೊಂಡು ಬೇರೆ ದೇಶದೊಂದಿಗೆ ಮೂಗ್ ತೂರಿಸ್ಕೊಂಡೇ ಬಂದಂತ ದೇಶ ಯಾವ್ದಾದ್ರು ಇದ್ರೆ ಅದು ಅಮೆರಿಕ ಮಾತ್ರ. ಇಷ್ಟರ ತನಕ ಈ ಅಮೆರಿಕದ ಮಿಲಿಟರಿ ಕಾನ್ಫ್ಲಿಕ್ಟ್ಸ್ ಗಳ ಸಂಖ್ಯೆ 236. ಅಫಿಷಿಯಲ್ ಆಗಿ ವಾರ್ ಅಂತ 5 ಸರ್ತಿ ಘೋಷಣೆ ಮಾಡಿದ್ರು. 1812ರ ಯುನೈಟೆಡ್ ಕಿಂಗ್ಡಮ್ ಮೇಲಿನ ಯುದ್ಧ, ಅದಾದ್ಮೇಲೆ ಮೆಕ್ಸಿಕನ್ ಅಮೆರಿಕನ್ ವಾರ್, ಆಮೇಲೆ ಜರ್ಮನಿ, ಆಸ್ಟ್ರಿಯಾ, ಹಂಗರಿ ಮೇಲೆ ವರ್ಲ್ಡ್ ವಾರ್ 1, ಸ್ಪ್ಯಾನಿಷ್ ಅಮೆರಿಕನ್ ವಾರ್, ಅಟಾಮಿಕ್ ಬಾಂಬ್ ದಾಳಿ ಮಾಡಿದಂತ ವರ್ಲ್ಡ್ ವಾರ್ 2, ಕೊರಿಯನ್, ವಿಯೆಟ್ನಾಂ, ಗಲ್ಫ್ ಕಂಟ್ರಿಗಳ ಮೇಲೆ ಕೋಲ್ಡ್ ವಾರ್ ಆನ್ ಟೆರರ್ ಅಂತ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾಕ್ ದೇಶಗಳ ಮೇಲೆ ದಾಳಿ. ಇದೆಲ್ಲ ದಾಳಿಗಳು ಅಮೆರಿಕದ ಕೈವಾಡಗಳೇ. ಇದೀಗ ಸದ್ಯಕ್ಕೆ ಇಸ್ರೇಲ್ ಜೊತೆ ಸೇರ್ಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ತನ್ನ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ನೇಮ್ ವೈರಲ್ ಆಗಿದ್ದೇ ತಡ, ಜನರ ದಿಕ್ಕನ್ನು ತಿರುಗಿಸ್ಲಿಕ್ಕೆ ಆಯತ್ತೊಲ್ಲಾ ಅಲಿ ಖಮೇನಿನ ಹತ್ಯೆ ಮಾಡ್ಬಿಡ್ತಾರೆ. ಈಗ ಜನಗಳು ಎಪ್ಸ್ಟೀನ್ ಫೈಲ್ಸ್ ನ ಮರೆತೋಗಿ ಯುದ್ಧದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಜನವರಿ ತಿಂಗಳಲ್ಲಿ ವೆನೆಜುಲಾ ಪ್ರೆಸಿಡೆಂಟ್ ಆಗಿದ್ದಂತ ನಿಕೋಲಸ್ ಮದುರನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಬರ್ತಾರೆ. USA ಗವರ್ಮೆಂಟ್ ಪ್ರಕಾರ ಇದು ಅರೆಸ್ಟ್ ಅಂತೆ. ಡ್ರಗ್ ಟ್ರಾಫಿಕಿಂಗ್, ಸೆಕ್ಯೂರಿಟಿ ಕನ್ಸರ್ನ್ ಮತ್ತೆ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಗಳ ರೀಸನ್ ಇಂದ ಅರೆಸ್ಟ್ ಮಾಡಿದ್ದು ಅಂತಾರೆ. ಬಟ್ ಕ್ರೂಡ್ ಆಯಿಲ್ ಆಸೆಗೋಸ್ಕರ ಕಿಡ್ನಾಪ್ ಮಾಡಿದ್ದಂತ ಎಲ್ರಿಗೂ ಗೊತ್ತು. ಆಮೇಲೆ ಜುಲೈ 2019ರಲ್ಲಿ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಇಮ್ರಾನ್ ಖಾನ್ ಟ್ರಂಪ್ ನ ಮೀಟ್ ಆಗಿದ್ದಂತ ಸಮಯದಲ್ಲಿ ಈ ಟ್ರಂಪ್ ಏನ್ ಹೇಳ್ತಾನೆ ಅಂದ್ರೆ, ಕಾಶ್ಮೀರ ವಿವಾದಕ್ಕೆ ಅಮೆರಿಕ ಮಧ್ಯವರ್ತಿಯಾಗಿ ಬರ್ಬೇಕಂತ ಇಂಡಿಯಾ ಸೂಚನೆ ಕೊಟ್ಟಿದಂತ ಹೇಳ್ತಾನೆ. ಇಂಡಿಯಾ ಗವರ್ಮೆಂಟ್ ಅದಕ್ಕೆ ಇದು ಸುಳ್ಳು, ಈ ಸಮಸ್ಯೆ ಪಾಕಿಸ್ತಾನ್ ಮತ್ತೆ ಇಂಡಿಯಾದ ನಡುವಿನದ್ದು, ನಾವೇ ನೋಡ್ಕೊಳ್ತೀವಿ ಅಂತಾನು ಕೌಂಟರ್ ಕೊಡ್ತದೆ. 2025ರ ಭಾರತದ ಸಿಂಧೂರ್ ಆಪರೇಷನ್ ಟೈಮ್ ನಲ್ಲಿ ಸಹ ಕದನ ವಿರಾಮ ನಿಂತಿದ್ದೆ ನನ್ನಿಂದ, ಇಲ್ಲ ಅಂದಿದ್ರೆ 35 ಮಿಲಿಯನ್ ಜನ ಸತ್ತೋಗ್ತಿದ್ರು ಅಂತ ಹೇಳ್ಕೊಳ್ತಾನೆ. ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಮೂಗ್ ತೋರ್ಸ್ಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ ಈ ಮನುಷ್ಯಂಗೆ. ಗೈಸ್, ಇದಾಗಿತ್ತು ದೊಡ್ಡಣ್ಣ ಅಮೆರಿಕ ಮತ್ತೆ ಟ್ರಂಪ್ ಬಗ್ಗೆ ವಿಡಿಯೋ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಬೇಸ್ಡ್ ಆನ್ ರಿಯಲ್ ಫ್ಯಾಕ್ಟ್ಸ್. ನೋ ಹೇಟ್ ಫಾರ್ ಎನಿವನ್. ಯಾರನ್ನು ಕೆಟ್ಟದಾಗಿ ವರ್ಣಿಸುವಂತ ಪ್ರಯತ್ನ ನನ್ನದಲ್ಲ. ಅಪರಾಧಿಗಳ ಬಗ್ಗೆ ತೀವ್ರ ವಿರೋಧ ಅಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ಏನಾದರೂ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಮಾಡಿ. ಬಿ ಸೇಫ್, ಬಿ ಗುಡ್. ಥ್ಯಾಂಕ್ ಯು ಗೈಸ್.